ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ PM ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನನ್ನು ಸಲ್ಲಿಸಿ ಟ್ರೈನಿಂಗನ್ನು ಮುಗಿಸಿದಂಥವ್ರಿಗೆ ಇನ್ನೂ ಟ್ರೈನಿಂಗ್ ಅಮೌಂಟ್ ಬಂದಿಲ್ಲ ಅಂತ ಅಂದರೆ ಏನು ಮಾಡಿದ್ರೆ PM ವಿಶ್ವಕರ್ಮ ಯೋಜನೆ ಟ್ರೈನಿಂಗ್ ಅಮೌಂಟ್ ಬರುತ್ತೆ ಅಂತ ನಾನು ತಿಳಿಸ್ತೀನಿ. ಸೊ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಅದೇ ರೀತಿಯಾಗಿ ಇನ್ನೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತ ಅಂದರೆ ಸರ್ಕಾರದಿಂದ ಬರುವಂತಹ ಹಲವಾರು ಮಾಹಿತಿಯನ್ನು ನಮ್ಮ ಚಾನಲಲ್ಲಿ ಕೊಡ್ತಾ ಇರ್ತೀವಿ. ಹಾಗಾಗಿ ನಿಮ್ಮ ರೈಟ್ ಸೈಡಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ, ಅದ್ರ ಮೇಲೆ ಒಂದು ಸರಿ ಕ್ಲಿಕ್ ಮಾಡಿ. ನಂತರ ಆಲ್ ಅನ್ನೋ ನೋಟಿಫಿಕೇಷನ್ ಬರುತ್ತೆ, ಅದ್ರ ಮೇಲೆ ಒಂದು ಸರಿ ಕ್ಲಿಕ್ ಮಾಡಿ. ನಾವು ಮಾಡುವಂತಹ ವಿಡಿಯೋ ನಿಮಗೆ ಮೊದಲೇ ಮುಂಚಿತವಾಗಿ ಬರುತ್ತೆ. ಸೊ ಇನ್ನು ತಡ ಮಾಡೋದು ಬೇಡ, ಮಾಹಿತಿ ಒಳಗಡೆ ಹೋಗೋಣ. PM ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನನ್ನು ಹಾಕಿದ್ದಾದಮೇಲೆ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆದಮೇಲೆ ನಿಮಗೆ ಟ್ರೈನಿಂಗ್ಗೆ ಕಾಲ್ ಬರುತ್ತೆ. ಸೊ ಟ್ರೈನಿಂಗ್ 7 ಡೇಸ್ ಇರುತ್ತೆ. 7 ಡೇಸ್ ನೀವು ಟ್ರೈನಿಂಗನ್ನು ಮುಗಿಸಿದ್ದಾದಮೇಲೆ ಕೆಲವರಿಗೆ 15 ದಿನಕ್ಕೆ ಟ್ರೈನಿಂಗ್ ಅಮೌಂಟ್ ಬಂದಿರುತ್ತೆ, ಕೆಲವರಿಗೆ 1 ತಿಂಗಳಿಗೆ ಬರುತ್ತೆ, ಕೆಲವರಿಗೆ 3 ತಿಂಗಳಿಗೆ ಬರುತ್ತೆ. ಈ ರೀತಿಯಾಗಿ ಟ್ರೈನಿಂಗ್ ಅಮೌಂಟ್ ಬರುತ್ತೆ. ಕೆಲವರಿಗೆ ಇನ್ನೂ ಬಂದಿರೋದೇ ಇಲ್ಲ. ಸೊ ಯಾಕೆ ಬಂದಿಲ್ಲ, ಕೆಲವರಿಗೆ ಯಾಕೆ ಬೇಗ ಬರುತ್ತೆ ಅಂತ ಅಂದರೆ ಟ್ರೈನಿಂಗ್ ಪೀರಿಯಡಲ್ಲಿ ಬೆಳಗ್ಗೆ ಮತ್ತು ಸಂಜೆ ಯಾರಿಗೆ ತಗೊಂಡಿರ್ತಾರೆ ಅಂಥವ್ರಿಗೆ ಬೇಗ ಟ್ರೈನಿಂಗ್ ಅಮೌಂಟ್ ಬರುತ್ತೆ. 15ರಿಂದ 20 ದಿನ ಅಥವಾ 1 ತಿಂಗಳೊಳಗಾಗಿ ನಿಮಗೆ ಟ್ರೈನಿಂಗ್ ಅಮೌಂಟ್ ಬರುತ್ತೆ. ಅಂದರೆ ಬೆಳಗ್ಗೆ ಮತ್ತು ಸಂಜೆ ತಗೊಂಡಿದ್ರೆ ಮಾತ್ರ ಬೇಗ ಬರುತ್ತೆ. ಮತ್ತು ಕೆಲವು ಟ್ರೈನಿಂಗ್ ಸೆಂಟರ್ಗಳಲ್ಲಿ ತಗೊಳ್ಳೋದಿಲ್ಲ. ಅವರು ಏನು ರಿಜಿಸ್ಟ್ರ್ ಫೈಲನ್ನು ಇಟ್ಕೊಂಡು ಅವರು ಆ ಫೈಲಲ್ಲಿ ಅಟೆಂಡೆನ್ಸನ್ನು ಹಾಕ್ಕೊತಾರೆ, ಬಂದಿದ್ದಾರಾ ಇಲ್ವಾ ಅಂತ ಹೇಳ್ಬಿಟ್ಟು. ಅಂಥವ್ರಿಗೆ ಸ್ವಲ್ಪ ಲೇಟಾಗಿ ಬರುತ್ತೆ. ಕೆಲವರು ನನಗೆ ಕಮೆಂಟ್ ಮಾಡಿದರು, ಸರ್ ನನಗೆ ಟ್ರೈನಿಂಗ್ ಮುಗಿಸಿ 2 ತಿಂಗಳಾಯಿತು, ಇನ್ನೂ ಟ್ರೈನಿಂಗ್ ಅಮೌಂಟ್ ಬಂದಿಲ್ಲ. ಅದೇ ರೀತಿಯಾಗಿ ಕೆಲವರು 3 ತಿಂಗಳಾಗಿದೆ, ನನಗೆ ಟ್ರೈನಿಂಗ್ ಅಮೌಂಟ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಬರುತ್ತೋ ಇಲ್ವಾ ಅಂತಲೂ ಸಹ ಕಮೆಂಟ್ ಮಾಡಿದರು. ಸೊ ನಾನು ನಿಮಗೆ ಟ್ರೈನಿಂಗ್ ಅಮೌಂಟ್ ಬರುತ್ತೋ ಇಲ್ವಾ ಅಂತ ಹೇಳ್ಬಿಟ್ಟು ಪಕ್ಕ ಕ್ಲಾರಿಫಿಕೇಷನನ್ನು ಕೊಡ್ತೀನಿ. ಸೊ ನಮ್ಮೂರಲ್ಲೇ ಒಬ್ಬರು ಟ್ರೈನಿಂಗ್ಗೆ ಹೋಗಿದ್ರು PM ವಿಶ್ವಕರ್ಮ ಯೋಜನೆಗೆ. ಅಪ್ಲಿಕೇಶನ್ ನಾನೇ ಹಾಕಿದ್ದೆ. ಅವರು ಟ್ರೈನಿಂಗನ್ನು ಮುಗಿಸಿ 4 ತಿಂಗಳಾಗಿತ್ತು, ಬಟ್ ಅಮೌಂಟ್ ಬಂದಿರಲಿಲ್ಲ. ಅವ್ರದ್ದು ಟ್ರೈನಿಂಗ್ ಸಕ್ಸಸ್ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿದೆ. ಸೊ ಅವ್ರದ್ದು ಟ್ರೈನಿಂಗ್ ಸಕ್ಸಸ್ಫುಲ್ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು PM ವಿಶ್ವಕರ್ಮ ವೆಬ್ಸೈಟ್ಗೆ ಹೋಗ್ಬಿಟ್ಟು ಚೆಕ್ ಮಾಡಿದೆ. ಟ್ರೈನಿಂಗ್ ಕಂಪ್ಲೀಟ್ ಆಗಿತ್ತು. ಟ್ರೈನಿಂಗ್ ಕಂಪ್ಲೀಟ್ ಆಗಿರೋ ಸರ್ಟಿಫಿಕೇಟ್ ಸಹ ಬಂದಿತ್ತು. ಆದರೂ ಸಹ 4 ತಿಂಗಳಿಂದ ಅಮೌಂಟ್ ಬಂದಿಲ್ಲ. ರೀಸೆಂಟಾಗಿ ಅವ್ರಿಗೆ 2 ಡೇಸ್ ಬ್ಯಾಕು 3,000 ರೂಪಾಯಿ ಪ್ಲಸ್ 1,000 ರೂಪಾಯಿ ಟ್ರಾವೆಲಿಂಗ್ ಚಾರ್ಜ್ ಅಂತ ಹೇಳ್ಬಿಟ್ಟು 4,000 ರೂಪಾಯಿ ಬಂತು. ಸೊ ನೀವು ಟ್ರೈನಿಂಗ್ ಮುಗಿಸಿದ ಮಾತ್ರಕ್ಕೆ ನಿಮಗೆ ಅಮೌಂಟ್ ಬರೋದಿಲ್ಲ. ನಿಮ್ಮದು ಟ್ರೈನಿಂಗ್ ಸಕ್ಸಸ್ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಬೇಕಾಗುತ್ತೆ. ಮೊಬೈಲಲ್ಲೇ ನೀವು ಚೆಕ್ ಮಾಡ್ಕೋಬೋದು ನಿಮ್ಮದು ಟ್ರೈನಿಂಗ್ ಕಂಪ್ಲೀಟ್ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ನಿಮ್ಮದು ಟ್ರೈನಿಂಗ್ ಕಂಪ್ಲೀಟ್ ಆಗಿ ಸರ್ಟಿಫಿಕೇಟ್ ಬಂದಿದ್ರೆ ಮಾತ್ರ, ಅದು ನಿಧಾನ ಆದ್ರೂ 100% ನಿಮ್ಗೆ ಬಂದೇ ಬರುತ್ತೆ. ಸೊ ನಮ್ಮೂರವ್ರದ್ದೇ ನಾನು ಒಂದು ಅಪ್ಲಿಕೇಶನ್ ಹಾಕಿದ್ದೆ. ಅವರು ಟ್ರೈನಿಂಗನ್ನು ಮುಗಿಸಿ 4 ತಿಂಗಳಾಗಿತ್ತು. ಸೊ ಅವರ ಅಪ್ಲಿಕೇಶನ್ ನಾನು ಚೆಕ್ ಮಾಡಿದೆ, ಟ್ರೈನಿಂಗ್ ಸರ್ಟಿಫಿಕೇಟ್ ಬಂದಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಟ್ರೈನಿಂಗ್ ಸರ್ಟಿಫಿಕೇಟ್ ಬಂದಿತ್ತು. ಸೊ ರೀಸೆಂಟಾಗಿ ಅವ್ರಿಗೆ 3,000 ಪ್ಲಸ್ 1,000 3,000 ಟ್ರೈನಿಂಗ್ ಅಮೌಂಟು, ಟ್ರಾವೆಲಿಂಗ್ ಚಾರ್ಜ್ ಅಂತ ಹೇಳ್ಬಿಟ್ಟು 1,000 ರೂಪಾಯಿ, ಟೋಟಲ್ ಆಗಿ 4,000 ರೂಪಾಯಿ ರೀಸೆಂಟಾಗಿ 2 ಡೇಸ್ ಬ್ಯಾಕ್ ಬಂತು. ಸೊ ಅದೇ ರೀತಿಯಾಗಿ ನೀವು ಸಹ ನಿಮ್ಮೊಂದು ಟ್ರೈನಿಂಗ್ ಸರ್ಟಿಫಿಕೇಟ್ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಆ ರೀತಿ ಬಂದಿದ್ದರೆ ನಿಧಾನ ಆದರೂ 200% ನಿಮಗೆ ಟ್ರೈನಿಂಗ್ ಅಮೌಂಟ್ ಬಂದೇ ಬರುತ್ತೆ. ಸ್ವಲ್ಪ ನಿಧಾನ ಆಗ್ಬೋದು ಅಷ್ಟೇ, ನೀವು ಗಾಬರಿ ಬೀಳೋ ಅಷ್ಟಿಲ್ಲ. ಟ್ರೈನಿಂಗ್ ಪೀರಿಯಡಲ್ಲಿ ನಮಗೆ ತಗೊಂಡಿಲ್ಲ, ನಮಗೆ ಬರುತ್ತೋ ಇಲ್ವಾ ಅನ್ನೋ ಡೌಟ್ ಬಿಟ್ಬಿಡಿ. 100% ಬಂದೇ ಬರುತ್ತೆ. ತಗೊಳ್ಳದೇ ಇರ್ತಕ್ಕಂಥವ್ರಿಗೂ ಸಹ ಬರುತ್ತೆ. ಆದರೆ ಟ್ರೈನಿಂಗ್ ಕಂಪ್ಲೀಟ್ ಆಗಿರೋ ಸರ್ಟಿಫಿಕೇಟು ಬಂದಿದ್ದರೆ ಮಾತ್ರ ನಿಮಗೆ ಟ್ರೈನಿಂಗ್ ಅಮೌಂಟು ಬಂದೇ ಬರುತ್ತೆ. ಟ್ರೈನಿಂಗ್ ಕಂಪ್ಲೀಟ್ ಆಗಿರೋ ಸರ್ಟಿಫಿಕೇಟ್ ಬಂದಿದೆಯಾ ಇಲ್ವಾ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅಂತ ಅಂದರೆ, ನಿಮ್ಮ ಮೊಬೈಲಲ್ಲಿ ಕ್ರೋಮ್ ಆರ್ ಫೈರ್ಬಾಕ್ಸ್ಗೆ ಹೋಗ್ಬಿಟ್ಟು ಡೆಸ್ಕ್ಟಾಪ್ ಸೈಟನ್ನು ಆನ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಆನ್ ಮಾಡ್ಕೊಂಡಿದ್ದಾದಮೇಲೆ PM ವಿಶ್ವಕರ್ಮ.gov.in ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. PM ವಿಶ್ವಕರ್ಮ ಯೋಜನೆ ಅಂತ ಬರುತ್ತೆ. ಅದ್ರ ಮೇಲೆ ಒಂದು ಸರಿ ಕ್ಲಿಕ್ ಕೊಡಿ. ರೈಟ್ ಸೈಡಲ್ಲಿ ಲಾಗಿನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಪ್ಲಿಕೆಂಟ್ ಆರ್ ಬೆನಿಫಿಷರಿ ಲಾಗಿನ್ ಅಂತ ಬರುತ್ತೆ. ಆಮೇಲೆ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಹಾಕಿ, ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ ಆಗಿರುವ ಮೊಬೈಲ್ ನಂಬರನ್ನು ಹಾಕಿ, ನಂತರ ಏನು ಕ್ಯಾಪ್ಚರ್ ಕಾಣಿಸ್ತಾ ಇದೆ ಆ ಒಂದು ಕ್ಯಾಪ್ಚರನ್ನು ಹಾಕಿ ಕ್ಲಿಕ್ ಮಾಡಿ. ನಂತರ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTPಯನ್ನು ಈ ಒಂದು ಬಾಕ್ಸಲ್ಲಿ ಹಾಕಿ ಈ ರೀತಿಯಾಗಿ ಓಪನ್ ಆಗುತ್ತೆ. ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ರೆ ಉದ್ಯಮ್ ಅಸೈಡ್ ಸರ್ಟಿಫಿಕೇಟ್ ಅಂತ ಬರುತ್ತೆ. ಸೊ ಇದು ನಿಮ್ಮದು ಟ್ರೈನಿಂಗ್ ಕಂಪ್ಲೀಟ್ ಆಗಿರ್ತಕ್ಕಂಥ ಸರ್ಟಿಫಿಕೇಟು. ಈ ರೀತಿ ಸರ್ಟಿಫಿಕೇಟ್ ಬಂದರೆ ನಿಮ್ಮದು ಟ್ರೈನಿಂಗ್ ಅಮೌಂಟು 100% ಬಂದೇ ಬರುತ್ತೆ. ನಿಧಾನ ಆದರೂ ಬಂದೇ ಬರುತ್ತೆ. ನಿಮ್ಮದು ಟ್ರೈನಿಂಗ್ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬಿಟ್ಟು ಸರ್ಕಾರನೇ ನಿರ್ಧಾರ ಮಾಡಿರ್ತಕ್ಕಂಥ ಸರ್ಟಿಫಿಕೇಟ್ ಇದು. ಹಾಗಾಗಿ ನೀವು ನಮಗೆ ಇನ್ನೂ ಟ್ರೈನಿಂಗ್ ಅಮೌಂಟ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಗಾಬರಿ ಬೀಳೋ ಅವಶ್ಯಕತೆ ಇಲ್ಲ. ಈಗಾಗಲೇ ನೀವು ಒಂದು ಕಡೆ ಟ್ರೈನಿಂಗ್ ಕಂಪ್ಲೀಟ್ ಮಾಡಿರ್ತೀರ,
ಆದರೂ ಸಹ ನಿಮಗೆ ಬೇರೆ ಸೆಂಟರಿಂದನೂ ನಿಮಗೆ ಕಾಲ್ ಬರ್ಬೋದು, ಆ ಟ್ರೈನಿಂಗ್ ನಿಮ್ಗೆ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು. ಆ ರೀತಿ ನೀವೇನು ಇನ್ನೊಂದು ಕಡೆ ಟ್ರೈನಿಂಗ್ಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ಈ ರೀತಿ ಸರ್ಟಿಫಿಕೇಟ್ ಬಂದಿದ್ದರೆ ಸಾಕು, ನೀವು ಬೇರೆ ಕಡೆ ಎಲ್ಲೂ ಟ್ರೈನಿಂಗ್ ಹೋಗೋ ಅವಶ್ಯಕತೆ ಇರೋದಿಲ್ಲ. ಯಾಕೆಂದರೆ ಟ್ರೈನಿಂಗ್ ಕಂಪ್ಲೀಟ್ ಆದರೆ ಮಾತ್ರ ಈ ರೀತಿ ಸರ್ಟಿಫಿಕೇಟ್ ಬರುತ್ತೆ, ಟ್ರೈನಿಂಗ್ ಅಮೌಂಟ್ ಸಹ ಬರುತ್ತೆ. ಸೊ ನೀವು ಗಾಬರಿ ಬೀಳೋ ಅವಶ್ಯಕತೆ ಇಲ್ಲ. ಯಾರಿಗೆಲ್ಲ ಟ್ರೈನಿಂಗ್ ಕಂಪ್ಲೀಟ್ ಆಗಿ ಇನ್ನೂ ಟ್ರೈನಿಂಗ್ ಅಮೌಂಟ್ ಬಂದಿಲ್ವೋ ಅಂಥವ್ರು ಕಮೆಂಟ್ ಮಾಡಿ ನಮ್ಗೆ ಇನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಟ್ರೈನಿಂಗ್ ಕಂಪ್ಲೀಟ್ ಆಗಿ ಟ್ರೈನಿಂಗ್ ಅಮೌಂಟ್ ಬಂದಿರತಕ್ಕಂಥವ್ರು ಸಹ ನನಗೆ ಕಮೆಂಟ್ ಮಾಡಿ ಟ್ರೈನಿಂಗ್ ಅಮೌಂಟ್ ಬಂದಿದೆ ಅಂತ ಹೇಳ್ಬಿಟ್ಟು. ಅದೇ ರೀತಿಯಾಗಿ 15,000 ರೂಪಾಯಿ ಈ ವೋಚರನ್ನು ನಾವು ಯಾವ ರೀತಿ ನಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು ಅಂತೇಳ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಸೊ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಅದೇ ರೀತಿಯಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.